ಜೀವನ ಮತ್ತು ಮರಣ ಎನ್ನುವುದು ಅಂತ್ಯವಿಲ್ಲದ ಚಕ್ರ. ಜೀವನದ ಅಂತ್ಯವೇ ಮರಣ. ಮರಣ ಎನ್ನುವುದು ಹೀಗೆ ಬರುತ್ತದೆ ಅಥವಾ ಹಿಂದೆ ಬರುತ್ತದೆ ಎನ್ನುವುದಕ್ಕೆ ಯಾವುದೇ ಆಧಾರಗಳಿಲ್ಲ. ನಮಗೆ ಅರಿವಿಲ್ಲದೆ ಬರುವ ಸಾವು ಹೇಗೆ ಬಂದರೂ ನಾವು ಸ್ವೀಕರಿಸಲೇಬೇಕು. ಸಾವನ್ನು ತಡೆದು ನಿಲ್ಲಿಸುವ ಶಕ್ತಿ ಯಾರಲ್ಲೂ ಇಲ್ಲ. ವ್ಯಕ್ತಿ ಹೇಗೆ ಇದ್ದರೂ ಏನೇ ಮಾಡಿದ್ದರೂ ಒಂದಲ್ಲ ಒಂದು ದಿನ ಸಾವಿಗೆ ಶರಣಾಗಲೇಬೇಕು. ಈ ವಿಡಿಯೋದಲ್ಲಿ ಇತಿಹಾಸದಲ್ಲಿ ಜರುಗಿದ ವಿಚಿತ್ರ ಸಾವುಗಳ ಬಗ್ಗೆ ತಿಳಿಯೋಣ. ನಂಬರ್ 1. 1897ರಲ್ಲಿ ಅಮೆರಿಕಾದ ಓಹಿಯೋ ನಗರದ ಕ್ಲಿಮೆಂಟ್ ವಾಲಂಡಿಂಗಮ್ ಎಂಬ ಲಾಯರ್ ಕೋರ್ಟಿನಲ್ಲಿ ಥಾಮಸ್ ಮೆಕ್ಗೆಹಾನ್ ಎಂಬ ಕೊಲೆ ಆರೋಪಿಯ ಪರ ವಹಿಸಿ ಡಿಫೆಂಡ್ ಮಾಡುವ ವೇಳೆ ಆ ಕೇಸಿನಲ್ಲಿ ಸತ್ತಿದ್ದ ಟಾಮ್ ಮೇಯರ್ಸ್ ಎಂಬ ವ್ಯಕ್ತಿ ಆಕಸ್ಮಿಕವಾಗಿ ತನ್ನನ್ನು ತಾನು ಗುಂಡು ಹಾರಿಸಿಕೊಂಡಿರಬಹುದು ಎಂದು ಜಡ್ಜಿನ ಎದುರು ಪ್ರತಿಪಾದಿಸುವಾಗ ಈ ಲಾಯರ್ ಆಕಸ್ಮಿಕವಾಗಿ ಗುಂಡು ಹಾರಿಸಿಕೊಂಡು ಸಾವನ್ನಪ್ಪುತ್ತಾನೆ. ನಂಬರ್ 2. 1993ರಲ್ಲಿ ಕೆನಡಾ ದೇಶದ ಗ್ಯಾರಿ ಹೊಯ್ ಎಂಬ ಲಾಯರ್ ತಾನಿದ್ದ ಟೊರೊಂಟೊ ಡೊಮಿನಿಯನ್ ಬ್ಯಾಂಕ್ ಬಿಲ್ಡಿಂಗ್ನ 24ನೇ ಮಹಡಿಯ ರೂಮಿನ ಕಿಟಕಿಯ ಗಾಜು ಎಷ್ಟು ಗಟ್ಟಿ ಇರಬಹುದೆಂದು ತಿಳಿಯಲು ಜೋರಾಗಿ ಓಡಿ ಬಂದು ಕಿಟಕಿಗೆ ಗುದ್ದುತ್ತಾನೆ. ಆಗ ಕಿಟಕಿಯ ಗಾಜಿನ ಜೊತೆ ಆ ವ್ಯಕ್ತಿ ಕೂಡ 24ನೇ ಮಹಡಿಯಿಂದ ಕೆಳಗೆ ಬೀಳುತ್ತಾನೆ. ವಿಚಿತ್ರ ಏನು ಅಂದರೆ ಕಿಟಕಿಯ ಗಾಜು ಹೊಡೆದಿರೋದಿಲ್ಲ, ಆದರೆ ಈ ಲಾಯರ್ ಮಾತ್ರ ಸತ್ತೋಗಿರ್ತಾನೆ. ನಂಬರ್ 3. 1900ರಲ್ಲಿ ಅಮೆರಿಕಾದ ಜೆಸ್ಸಿ ವಿಲಿಯಂ ಬ್ಲಝೀರ್ ಎಂಬ ವೈದ್ಯನೊಬ್ಬ ಹಳದಿ ಜ್ವರ ಎಂಬ ಸೋಂಕು ಸೊಳ್ಳೆಗಳಿಂದ ಎಲ್ಲೆಡೆ ಹರಡುತ್ತದೆ ಎಂದು ಪ್ರೂವ್ ಮಾಡಲು ಸೋಂಕಿತ ಸೊಳ್ಳೆಗಳಿಂದ ತಾನೇ ಕಚ್ಚಿಸಿಕೊಳ್ತಾನೆ. ನಂತರ ಅವನಿಗೆ ರೋಗ ಬಂದು ಸತ್ತೇ ಹೋಗ್ತಾನೆ. ಇದನ್ನೆಂತ ಹುಚ್ಚು ಅನ್ನೋಣ ಹೇಳಿ. ನಂಬರ್ 4. ಸೆಪ್ಟೆಂಬರ್ 28, 1567ರಲ್ಲಿ ಜರ್ಮನಿ ದೇಶದ ಜಗತ್ತಿನ ಅತ್ಯಂತ ಉದ್ದದ ಗಡ್ಡ ಹೊಂದಿದ್ದ ಹ್ಯಾನ್ಸ್ ಸ್ಟೆನಿಂಗರ್ ಎಂಬ ವ್ಯಕ್ತಿ ಆಸ್ಟ್ರಿಯಾ ದೇಶದ ಬ್ರನೌ ಆಮಿನ್ ನಗರದಲ್ಲಿ ಮೇಯರ್ ಆಗಿದ್ದ. ಅವನಿದ್ದ ಪಟ್ಟಣದಲ್ಲಿ ಬೆಂಕಿ ಹಚ್ಚಿಕೊಂಡು ಎಲ್ಲೆಡೆ ಹಬ್ಬಿತ್ತು. ಇದರಿಂದ ಜನರಲ್ಲಿ ಭಯಭೀತಿ ಶುರುವಾಗಿತ್ತು. ಜನರ ಮಧ್ಯೆ ಇದ್ದ ಈತ ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಓಡಿ ಹೋಗುವಾಗ ಅವನ ಗಡ್ಡ ತನ್ನ ಜೇಬಿನಿಂದ ಕೆಳಗೆ ಬೀಳುತ್ತದೆ. ಅದನ್ನು ಲೆಕ್ಕಿಸದೆ ಜನರ ಮಧ್ಯೆ ಓಡಿ ಹೋಗುವಾಗ ತನ್ನ ಗಡ್ಡದ ಮೇಲೆ ಕಾಲಿಡುತ್ತಾನೆ. ಆಗ ಈತ ಸಡನ್ ಆಗಿ ಕೆಳಗೆ ಬೀಳುತ್ತಾನೆ. ಬಿದ್ದ ರಭಸಕ್ಕೆ ತನ್ನ ಕತ್ತು ಮುರಿದು ಹೋಗುತ್ತದೆ. ನಂತರ ಅಲ್ಲೇ ಸತ್ತು ಹೋಗ್ತಾನೆ. ನಂಬರ್ 5. 1958ರಲ್ಲಿ ಬ್ರಿಟಿಷ್ ನಟ ಗ್ಯಾರೆತ್ ಜೋನ್ಸ್ ನೇರ ಪ್ರಸಾರದ ನಾಟಕವೊಂದರಲ್ಲಿ ಪ್ರದರ್ಶನ ನೀಡುವಾಗ ಹೃದಯಘಾತದಿಂದ ಅಲ್ಲೇ ತೀರಿ ಹೋದರಂತೆ. ವಿಚಿತ್ರ ಏನು ಅಂದರೆ ಆ ನಾಟಕದಲ್ಲಿ ಗ್ಯಾರೆತ್ನ ಪಾತ್ರದಲ್ಲೂ ಆತ ಹೃದಯಘಾತದಿಂದ ಸಾಯುವ ಸನ್ನಿವೇಶವಿತ್ತಂತೆ. ನಾಟಕ ಮುಗಿಯುವವರೆಗೂ ನಾಟಕದಲ್ಲಿದ್ದವರು ಯಾರಿಗೂ ಗ್ಯಾರೆತ್ ನಿಜವಾಗಿ ಸತ್ತಿರುವುದು ತಿಳಿಯದೆ ನಾಟಕವನ್ನು ಯಶಸ್ವಿಯಾಗಿ ಮುಗಿಸಿದರಂತೆ. ನಂಬರ್ 6. 1919ರಲ್ಲಿ ಬಾಸ್ಟನ್ ನಗರದಲ್ಲಿ ಬೃಹತ್ ಪ್ರಮಾಣದ ಮೊಲಾಸಿಸ್ ಟ್ಯಾಂಕ್ ಒಂದು ಸಿಡಿದು ಟ್ಯಾಂಕ್ನಲ್ಲಿದ್ದ ಲಕ್ಷಾಂತರ ಲೀಟರ್ ಬೆಲ್ಲದ ಪಾಕ ಪಕ್ಕದಲ್ಲೇ ಇದ್ದ ನಗರದ ರಸ್ತೆಗಳಲ್ಲಿ 25 ಅಡಿ ಎತ್ತರದ ಅಲೆಯ ರೀತಿ ಗಂಟೆಗೆ 35 ಮೈಲು ವೇಗದಲ್ಲಿ ಹರಿದು 11 ಮಂದಿ ಸಾವನ್ನಪ್ಪಿದ್ರಂತೆ. ನಂಬರ್ 7. 1814ರಲ್ಲಿ ಲಂಡನ್ನಲ್ಲಿ ಬಿಯರ್ ತಯಾರಿಸುವ ಫ್ಯಾಕ್ಟರಿ ಒಂದರಲ್ಲಿ ಬಿಯರ್ ತಯಾರಿಸುವ ವೇಳೆ ಬಿಯರ್ ತುಂಬಿದ ದೊಡ್ಡ ಕಂಟೈನರ್ ಬ್ಲಾಸ್ಟ್ ಆಗಿ 3500 ಬ್ಯಾರೆಲ್ ಬಿಯರ್ ಪಕ್ಕದಲ್ಲೇ ಇದ್ದ ಕೇರಿಯ ರಸ್ತೆಗಳಿಗೆಲ್ಲ ಪ್ರವಾಹದ ರೀತಿ ಹರಿದು 8 ಜನ ಸತ್ತೋಗಿದ್ರಂತೆ. ಸಾವು ಯಾರನ್ನ ಬಿಟ್ಟಿದೆ ಹೇಳಿ? ಅದು ಯಾರನ್ನೂ ಬಿಡೋದಿಲ್ಲ ಎಂದು ಎಲ್ಲರಿಗೂ ಗೊತ್ತಿರೋದೆ. ಆದರೆ ಸಾವು ಯಾವ ರೀತಿ ಬರುತ್ತೆ ಅನ್ನೋದು ಯಾರಿಗೂ ತಿಳಿದಿರೋದಿಲ್ಲ. ಆದ್ದರಿಂದ ಇರುವಷ್ಟು ದಿನ ಖುಷಿಯಾಗಿ ಸಂತೋಷವಾಗಿ ಒಳ್ಳೆಯದನ್ನು ಮಾಡುತ್ತಾ ಒಳ್ಳೆಯದನ್ನು ನೆನೆಯುತ್ತಾ ನಾವೆಲ್ಲ ಇರಬೇಕಷ್ಟೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.